ಅಯ್ಯೋ ಇವತ್ತು ಶುಕ್ರವಾರ ಸ್ವಲ್ಪ ಬೇಗನೆ ಎದ್ದಿದ್ದೀನಿ ಸದ್ಯ. ಟೈಮ್ ಎಷ್ಟಾಯಿತು? ಓಹ್ 4:45, ಇನ್ನೂ 5 ಗಂಟೆನೂ ಆಗಿಲ್ಲ. ಸದ್ಯ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಬಿಡ್ಬೇಕಪ್ಪ, ಇಲ್ಲಾಂದರೆ ಇವತ್ತು ಲೇಟ್ ಆಗಿಬಿಡುತ್ತೆ. ಬೆಳಕು ಇನ್ನೂ ಪೂರ್ತಿಯಾಗೇನೂ ಬಂದಿಲ್ಲ. ಸರಿ, ನೀರು ತುಂಬ್ಕೊಬಿಡೋಣ ಬಕೆಟ್ಗೆ. ಪಾರ್ಕೆಲ್ಲ ಎಲ್ಲಿಟ್ಟೆ? ಹೊರಗಡೆ ಎಲ್ಲ ತೊಳೆದು ಬೇಗ ರಂಗೋಲಿ ಹಾಕ್ಬಿಟ್ರೆ ಮನೆ ಕೆಲಸ ಎಲ್ಲ ಬೇಗ ಮುಗಿಸ್ಕೊಬಿಡ್ಬೋದು. ಸದ್ಯ ಇವಾಗ 4:45, ಇನ್ನೂ ಬೆಳಕಾಗಿಲ್ಲ. ಈ ಸಾವಿತ್ರಿ ಎದ್ದೇಳೋದು 5 ಗಂಟೆ 5:15 ಆಗುತ್ತೆ. ಅಷ್ಟರಲ್ಲಿ ಬೇಗ ಹೊರಟೋಗ್ಬಿಡ್ಬೇಕು ನಾನು. ಯಾರಾದರೂ ನೋಡಿದ್ರೆ ತುಂಬ ಕಷ್ಟ ಆಗುತ್ತೆ ಆಮೇಲೆ. ನೇತ್ರಾ, ಓ ಮೈ ಗಾಡ್, ಈ ಸಾವಿತ್ರಿ ನೋಡ್ಬಿಟ್ಲಾ? ಥೂ, ಈ ದರಿದ್ರದವಳು ಇಷ್ಟು ಬೇಗ ಯಾಕೆ ಎದ್ಲಿ ಇವತ್ತು? ಯಾವಾಗಲೂ 5 ಗಂಟೆ 5:15 ಎದ್ದೇಳ್ತಿದ್ಲು ತಾನೆ. 4:45 ಎದ್ದಿದ್ದಾಳೆ. ಏನು ಮಾಡೋಕ್ಕೆ ಸಾಯಕ್ಕೆ ಹೋಗುತ್ತಿಲ್ಲ. ಥೂ, ಏನಾದರೂ ಹೇಳಿ ಇವಳದ್ರನ್ನ ಉರ್ಚ್ಕೊಬಿಡ್ಬೇಕು. ಮನೆಯವರೆಲ್ಲ ಬಂದುಬಿಟ್ರೆ ತುಂಬ ಕಷ್ಟ ಆಗುತ್ತೆ ಆಮೇಲೆ. ಏನು ಸಾವಿತ್ರಿ? ಏನು ನೇತ್ರ, ಇನ್ನೂ ಬೆಳಗ್ಗೆ ಆಗಿಲ್ಲ, ಇನ್ನೂ 5 ಗಂಟೆನೇ ಆಗಿಲ್ಲ. ಇಷ್ಟು ಬೇಗ ಎಲ್ಲ ಹೊಟ್ಟೆ? ಬ್ಯಾಗ್ ತೊಗೊಂಡು ಹೊರಟಿದ್ಯಾ? ನೋಡು, ನನಗೆ ಆಫೀಸ್ ಇದೆ ಬೆಳಗ್ಗೆ. ಮಾರ್ನಿಂಗ್ ಹೋಗ್ಬೇಕು ನಾನು. ಅಲ್ಲಿ 7 ಗಂಟೆ 7 ವರ್ಷದಲ್ಲ ಆಫೀಸಲ್ಲಿ ಇರ್ಬೇಕು ನಾನು. ಅದಕ್ಕೆ ಹೋಗ್ತಾ ಇದ್ದೀನಿ. ಏನು ನಿನ್ನ ಪ್ರಾಬ್ಲಮ್ಮು? ಹಂಗಲ್ಲ, ಇಷ್ಟೊತ್ತಿಗೆ ಹೊಂಟಿದ್ಯಲ್ಲ, ಏನು ಯಾರಿಗೂ ಹೇಳುವಿಲ್ಲ ಏನೂ ಇಲ್ಲ. ಇಷ್ಟೊತ್ತಿಗೆ ಹೊಂಟಿದ್ದಿಲ್ಲ, ಕತ್ಲೆ ಬೇರೆ, ಇನ್ನು ಬೆಳಕು ಆಗಿಲ್ಲ. ಒಬ್ಬಳೇ ಯಾಕೆ ಹೋಗ್ತಾ ಇದ್ದಿ? ಒಬ್ಬಳೇ ಹೋಗ್ದೆ, ಇನ್ನೊಂದು 1000 ಜನ ಮನೇಲಿ ಇರೋರ್ನೆಲ್ಲ ಕರ್ಕೊಂಡು ಹೋಗ್ಲಾ? ನನ್ನ ತಲೆ ತಿನ್ಬೇಡ ನೀನು. ನಂಗೆ ಆಫೀಸ್ಗೆ ಹೋಗ್ಬೇಕು, ಲೇಟ್ ಆಗುತ್ತೆ. ಅಲ್ಲ, ನೆನ್ನೆ ರಾತ್ರಿ ಬಂದೆ, ಮಲ್ಕೊಂಡೆ, ಇಷ್ಟೊತ್ತಿಗೆ ಎದ್ದು ಹೋಯ್ತಿದ್ಯಾ? ಯಾರ ಜೊತೆನೂ ಮಾತಾಡಲಿಲ್ಲ, ಏನೂ ಇಲ್ಲ. ನಾನೇನೋ ನಿನ್ನ ಮದುವೆ ಬಗ್ಗೆ ಮಾವನ ಜೊತೆ ಮಾತಾಡೋಕೆ ಬಂದಿದ್ಯಾ ಅಂದ್ಕೊಂಡೆ. ನೀನು ಅವತ್ತು ಬಂದಾಗ ಮಾವ ಇರಲಿಲ್ವಲ್ಲ, ಅದಕ್ಕೆ. ಮಾವ ಇತ್ತಲ್ಲ ಇವತ್ತು, ಮಾತಾಡೋಕೆ ಬಂದವಳೆ ಅಂದ್ಕೊಂಡೆ. ನೀನು ರಾತ್ರಿನೂ ಮಾತಾಡಲಿಲ್ಲ, ಬೆಳಿಗ್ಗೆ ಮಾತಾಡ್ತೀಯ ಅಂದ್ಕೊಂಡ್ರೆ ಇಷ್ಟು ಬೇಗ ಹೊರಟು ನಿಂತಿದ್ಯಾ? ನೋಡು ಸಾವಿತ್ರಿ, ನನ್ನ ತಲೆ ತಿನ್ಬೇಡ ನೀನು. ನನಗೆ ತುಂಬ ಕೆಲಸ ಇದೆ, ಅದಕ್ಕೆ ನಾನು ಹೊರಡ್ತಾ ಇದ್ದೀನಿ. ಬಾಯ್. ಅಲ್ಲ ನೇತ್ರಾ, ನೇತ್ರಾ, ಏನು ಸಾವಿತ್ರಿ, ಯಾಕೆ, ಏನು ಯಾರನ್ನ ಕರಿತಿದ್ದೆ? ಅದು ಅತ್ತೆ, ನೀವ್ಯಾಕೆ ಇಷ್ಟು ಬೇಗ ಎದ್ದಿದ್ದೀರಾ? ಅಯ್ಯೋ, ಬಾತ್ರೂಮ್ಗೆ ಹೋಗಂಗಾಯ್ತು, ಅದಕ್ಕೆ ಇದ್ದೆ. ನೀನು ಇವತ್ತು ಆಷಾಢ ಶುಕ್ರವಾರ ಅಲ್ವಾ, ಅದಕ್ಕೆ ಬೇಗ ಇದ್ದ? ಮತ್ತೆ ಆಷಾಢ ಶುಕ್ರವಾರ ಅಲ್ವಾ, ಲೇಟ್ ಆಗುತ್ತೆ ಕೆಲಸ ಮುಗಿಸೋದು ಅಂತ ಬೇಗ ಇದ್ದೆ. ಅತ್ತೆ, ನೇತ್ರ ಹೊರಟವಳೆ, ಹೋಗ್ತಾವಳೆ ಇಷ್ಟು ಬೇಗ. ನೇತ್ರನಾ? ಅವಳ ಜೊತೆ ಮಾತಾಡ್ತಿದ್ದೀನಿ ನೀನು? ಹೌದತ್ತೆ, ಈಗ ಎಷ್ಟು ಹೇಳಿದ್ರು ಕೇಳ್ತಿಲ್ಲ. ಇನ್ನೂ ಬೆಳಕು ಆಗಿಲ್ಲ, ಇಷ್ಟು ಬೇಗ ಒಬ್ಬಳೇ ಹೊರಟು ನಿಂತಿದ್ದಾಳೆ. ನಿಂತ್ಕೊ ನೇತ್ರ. ಅಯ್ಯೋ, ಅಮ್ಮನೂ ಬಂದ್ಬಿಡ್ತಾ? ಅಲ್ಲ ಕಣವ, ಈಗ ಹೊಸಿ ಬೆಳಕಾಯ್ತಾದೆ. ಇಷ್ಟೊತ್ತಿನಲ್ಲಿ ಎಲ್ಗೊಂಡೆ? ಈಗ 5 ಗಂಟೆಗೆ. ಬಸ್ ಸಿಕ್ಕವಾ? ಅಲ್ಲ, ನಿಮ್ಮ ಅಪ್ಪನ ಜೊತೆ ಮಾತಾಡಕ್ಕೆ ಬಂದಿದ್ದೀಯೇನೋ ಮದುವೆ ವಿಷಯವಂತ ನಾನು ಅಂದ್ಕೊಂಡ್ರೆ ಇಷ್ಟೊತ್ತಿಗೆ ಹೊಂಟು ನಿಂತಿದೆಯಲ್ಲವ ಒಬ್ಳೆಯ? ಗಣೇಶನ ನಂದಿಸನೋ ಹೇಳ್ಸ್ಕೊಂಡಿದ್ರೆ ಕಾರ್ ತಗೊಂಡವ್ರೆ, ಕಾರಲ್ಲಿ ಅಲ್ಲಿ ಗಂಟೆ ಬಿಟ್ಕೊಡ್ತಿದ್ದಿಲ್ವಾ? ಏನು ಬೇಡಮ್ಮ, ಸುಮ್ಮನೆ ಅವ್ರಿಗೆ ಯಾಕೆ ತೊಂದರೆ? ಇಲ್ಲೇ ಹತ್ರ ಅಲ್ವಾ, ನಾನು ಹೋಗ್ತೀನಿ ಬಿಡು. ಅಲ್ಲ ಕಣವ, ಇನ್ನು ಪೂರ್ತಿ ಬೆಳಕೆ ಆಗಿಲ್ಲ. ಇಷ್ಟೊತ್ತಿಗೆ ಹೊಂಟು ನಿಂತಿದೆಯಲ್ಲ, ಏಕೆ? ನಿಮ್ಮ ಅಪ್ಪನ ಜೊತೆ ಮಾತಾಡೋದಿಲ್ವ ಹಂಗಾರೆ? ಅಮ್ಮ, ನಾನು ಮಾತಾಡಿದ್ರೆ ಅಪ್ಪ ಕೇಳ್ತಾರಾ ಹೇಳು? ನಂಗೆ ಸ್ವಲ್ಪ ಆಫೀಸ್ ವರ್ಕ್ ಇದೆ. ಕಾಲ್ ಮಾಡಿದ್ರು ಬಾಸ್, ಬೇಗ ಬರಬೇಕು ಇವತ್ತು ಅಂತ, ಅದಕ್ಕೆ ಹೊರಟಿದ್ದೀನಿ. ಸರಿ ಅಮ್ಮ, ನಾನು ಬರ್ತೀನಿ. ಅಲ್ಲ ಕಣಮ್ಮ, ಇದು ಯಾಕೆ ಹಿಂಗೆ ಅರ್ಜೆಂಟ್ ಮಾಡ್ತಾಯಿದ್ದಿ? ಒಂದು ಮಾತು ಹೇಳ್ಬಿಟ್ಟು ಹೋಗಮ್ಮ ನಿಮ್ಮ ಅಪ್ಪನಿಗೆ. ನಾನಂತೂ ಹೇಳೋಕ್ಕಾಗ್ತಿಲ್ಲ ಕಣ್ಮಗಳೇ. ಅಮ್ಮ, ಹೇಳಿದ್ರೆ ಹೇಳು, ಬಿಟ್ಟರೆ ಬಿಡು, ಆದರೆ ನಾನು ಮಾತ್ರ ಏನೂ ಹೇಳೋದಿಲ್ಲ. ನನಗೆ ಟೈಮು ಇಲ್ಲ, ನಾನು ಹೋಗಬೇಕು, ಬಿಡಿ ಪ್ಲೀಸ್. ಇರು ನೇತ್ರ, ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ? ನೀನೊಬ್ಳು ಬಾಕಿ ಇದೆಯಾ? ಯಾಕೆ ಹಿಂಗೆ ತಲೆ ತಿಂದಿದ್ದೀರಾ ನನ್ನ ಬೆಳಗ್ಗೆ? ನನಗೆ ಹೋಗಕ್ಕೆ ಬಿಡಿ, ನನ್ನ ಕೆಲಸ ಇದೆ. ಆಯಿತು ನೇತ್ರ, ಹೊರಡು. ಸುಮ್ಮನೆ ಯಾಕೆ ಎಲ್ರಿಗೂ ತೊಂದರೆ ಕೊಡ್ತಿದ್ದೀರಾ? ಹೋಗಲಿ ಬಿಡಿ, ಹೋಗು ನೇತ್ರ, ಹೋಗು. ಆಯಿತು, ನಿಮ್ಗಾದ್ರೂ ಅರ್ಥ ಆಯ್ತಲ್ಲ. ನಿಮಿಷ ನೇತ್ರ, ಏನೇ ನಿಂದು? ಯಾಕೆ ಹಿಂಗೆ ಸಾಯ್ತಿದ್ದೀರಾ ಎಲ್ಲರೂ? ಅಲ್ಲ, ಬರುವಾಗ ಬರೀ ಕೈಲಿ ಬಂದೆ, ಒಂದು ಮೊಬೈಲ್ ಹಿಡ್ಕೊಂಡು. ಹೋಗುವಾಗೇನೋ ಇಷ್ಟು ದೊಡ್ಡ ಬ್ಯಾಗ್ ತೊಗೊಂಡು ಹೋಗ್ತಿದ್ಯಾ? ಏನಿದೆ ಬ್ಯಾಗಲ್ಲಿ? ಏಯ್ ಪ್ರೇಮ, ಅತಿ ಆಯಿತು ನಿಂದು. ಏನು ಅನ್ಕೊಂಡಿದ್ಯಾ ನಿನ್ನನ್ನು? ಏನು ಅನ್ಕೊಂಡಿದ್ಯಾ ನಿನ್ನನ್ನು? ನನ್ನ ಬಟ್ಟೆಗಳು ಮಿಕ್ಕಿದ್ದೆಲ್ಲ ಏನೇನಿತ್ತು ಎಲ್ಲ ತೊಗೊಂಡಿದ್ದೀನಿ. ಏನು ನಿನಗೆಲ್ಲ ತೋರಿಸ್ಬಿಟ್ಟೆ ತೊಗೊಂಡು ಹೋಗ್ಬೇಕಾ? ಏನು ಈ ಮನೆ ದೊಡ್ಡ ಮಹಾರಾಣಿನ ನೀನು? ಯಾಕವ ಪ್ರೇಮ, ಇದು ಯಾಕೆ ಹಿಂಗೆ ಕೇಳ್ತಾಯಿದ್ದಿ? ಸರಿ ಬಿಡು, ಬ್ಯಾಗಲ್ಲಿ ಅವಳು ಬಟ್ಟೆ ಬರೀ ಏನು ತೊಗೊಂಡು ಹೋಗ್ಬಾರ್ದಾ? ಇದ್ಯಾಕೆ ಹಿಂಗೆ ಅನುಮಾನದಲ್ಲಿ ಕೇಳ್ತಾಯಿದ್ದಿ? ಸರಿ ಬಿಡು ಅತ್ತೆ, ನಂಗೆ ಗೊತ್ತು ನಿಮ್ಗೆ ಬೇಜಾರಾಗುತ್ತೆ ನಾನು ಈ ಥರ ಮಾತಾಡಿದ್ರೆ ಅಂತ. ಆದರೆ ಏನು ಮಾಡೋದತ್ತೆ, ಏನು ಅಂತ ನಾನು ಕ್ಲಿಯರ್ ಮಾಡ್ಕೊಳ್ಳೇಬೇಕು. ಇದು ಬೇಜಾರು ಮಾಡ್ಕೋಬೇಡಿ ಅತ್ತೆ. ಬೇಜಾರು ಮಾಡ್ಕೋಬೇಡಿ ಅಂತ ನೀನು ಅವಳ ಕಳ್ಳಿ ನೋಡಂಗೆ ನೋಡ್ತಾ ಇದೆಯಲ್ಲವ? ಏನು ತಗೋಯ್ತಾ ಇದ್ದೀವಿ ಬ್ಯಾಗಲ್ಲಿ ಅಂತ ಕೇಳಿದ್ರೆ ಅಲ್ಲಿ ಬಟ್ಟೆಗೆ ಬರೀಗಳು ಇರ್ತವೆ, ತಗೋಯ್ತಾಳೆ ಬಿಡು. ಅತ್ತೆ, ನಾನು ಸುಮ್ಮನೆ ಏನೂ ಕೇಳೋದಿಲ್ಲ, ಏನು ಮಾತಾಡೋದಿಲ್ಲ. ದಯವಿಟ್ಟು ಒಂದು ಸ್ವಲ್ಪ ಹೊತ್ತು ಇರಿಯತ್ತೆ, ನಿಮಗೆ ಗೊತ್ತಾಗುತ್ತೆ. ಏನೇ ನನಗೆ ಗೊತ್ತಾಗೋದು? ಮನೆ ಹಾಳಿ ನೇತ್ರ. ಏನು ನೇತ್ರ ಅಂದ್ಬಿಟ್ರೆ ಹೆದರ್ಕೊಬಿಡ್ತೀನಿ ಅನ್ಕೊಂಡಿಯಾ? ಏನು ಅನ್ಕೊಂಡಿದ್ಯಾ ನಿನ್ನ? ಏನೇ ಅನ್ಕೊಂಡಿದ್ಯಾ? ಬಂದಿರೋದು ಎಲ್ಲಿಂದ ಬಂದಿದ್ಯೋ ಅದು ಗೊತ್ತಿಲ್ಲ ನಮಗೆ. ನೀನು ನಮ್ಮನೆ ಜವಾಬ್ದಾರಿ ಎಲ್ಲ ನೀನೇ ತೊಗೊಂಡು ಏನು ಮೆರಿಬೇಕು ಅಂದ್ಕೊಂಡಿದ್ಯಾ? ಏನು ನಿನ್ನ ಉದ್ದೇಶ? ಮನೆ ಮಗಳಿಗೆ ಈ ಥರ ಅನುಮಾನದಲ್ಲಿ ಕೇಳೋಂಥ ಪ್ರಶ್ನೆನ ಇದು? ಏನಮ್ಮ ನೀನು ನಿನ್ನ ಸೊಸೆನೆಲ್ಲ ತಲೆ ಮೇಲೆ ಕೂರಿಸ್ಕೊಂಡು ಈ ಪರಿಸ್ಥಿತಿಗೆ ತಂದು ಮಡಗಿದೆಯಲ್ಲ, ಸರಿನಮ್ಮ ಇದು? ಅವ್ಳು ಏನು ಕೇಳ್ತಿದ್ರು ನೀನು ಸುಮ್ಮನೆ ನಿಂತ್ಕೊಂಡ್ಬಿಡು. ಅವಳು
ನಿಂತ್ಕೊಂಡಿದ್ದಾರೆ ನೇತ್ರ. ಕೇಳಿದ್ರಲ್ಲ ನನ್ನ, ಯಾಕೆ ನನ್ನ ಮಗಳಿಗೆ ಹಿಂಗೆ ಕೇಳ್ತಿದ್ಯಾ ಅಂತ. ಕೇಳಿದ್ರೆ ಏನಂತ ಹೇಳು. ನೀನು ಮಾತಾಡೋದು ಮಾತ್ರ ಕಮ್ಮಿ ಮಾಡಲ್ವಲ್ಲ. ನಾನು ಹೋಗಬೇಕು ಅಂದರೆ ಹೋಗಬೇಕು. ಸುಮ್ಮನೆ ನನ್ನ ತಲೆ ತಿನ್ಬೇಡಿ, ಬಿಡಿ, ನಾನು ಹೋಗ್ತೀನಿ. ಹೋಗುವೆ ನೇತ್ರ, ನಿನ್ನ ಏನು ಹಿಡ್ಕೊಂಡು ಕೂತ್ಕೊಂಡಿಲ್ಲ ಇಲ್ಲಿ. ಅದೇನೈತೆ ಬ್ಯಾಗಲ್ಲಿ ತೋರಿಸ್ಬಿಟ್ಟು ಹೋಗು. ನೋಡಮ್ಮ, ನೋಡು ಹೆಂಗೆ ಮಾತಾಡ್ತಿದ್ದಾಳಂತ. ಏನು ಪ್ರೇಮ ಇದು ಯಾಕೆ ಹಿಂಗೆ ಮಾತಾಡ್ತಿದ್ದಿ? ಸುಮ್ಮನೆ ಕೋಪ ಬರ್ಸ್ಬೇಡ ನನಗೆ ಆಮೇಲೆ. ಮತ್ತೆ ನಿಮ್ಮ ದಮ್ಮಯ್ಯ ಒಂದು 5 ನಿಮಿಷ ಸುಮ್ಮನೆ ನಿಂತ್ಕೊಬೇಡಿ, ನಿಮಗೆ ಗೊತ್ತಾಗುತ್ತೆ ಯಾಕೆ ಅಂತ. ಕೊಡು ನೇತ್ರ ಬ್ಯಾಗು. ಬೇಡ ಪ್ರೇಮ, ಬೇಡ, ನಾನು ಸುಮ್ಮನೆ ಕೋಪ ಬರ್ಸ್ಬೇಡ. ಏಯ್, ಬಾಯಿ ಮುಚ್ಕೊಂಡು ಬ್ಯಾಗ್ ಕೊಡೆ. ಅತ್ತೆ ತಗೊಳ್ಳಿ ಈ ಬ್ಯಾಗ್ನ. ಈ ಬ್ಯಾಗಲ್ಲಿ ಏನಿದೆ ನೀವು ನೋಡಿ. ಈ ಪ್ರೇಮ ಕೊಡೆ ಬ್ಯಾಗು, ಬ್ಯಾಗ್ ಕೊಡೆ. ಪ್ರೇಮ ಏನಿದೆ ಈ ಬ್ಯಾಗಲ್ಲಿ? ಏನವ, ಏನು ನಿಂದು? ಈ ಬ್ಯಾಗಲ್ಲಿ ಏನಿದೆ ಒಂದ್ಸತಿ ನೋಡಿ ತಗೊಳ್ಳಿ. ಅಮ್ಮ ಅದರಲ್ಲಿ ಏನೂ ಇಲ್ಲಮ್ಮ, ನನ್ನ ಬಟ್ಟೆಗಳಷ್ಟೇ ಇರೋದು. ಕೊಡಮ್ಮ ಕೊಡಮ್ಮ ಬ್ಯಾಗ್ ಕೊಡಮ್ಮ. ಯಾಕೆ ಅಷ್ಟೊಂದು ಗಾಬರಿ ಆಗ್ತಿದ್ದೆ ನೇತ್ರ? ಒಂದ್ಸತಿ ನೋಡಿ. ಹಾ, ಏನವ ಇದು? ಇಷ್ಟೊಂದು ತಾರಿ ದುಡ್ಡು? ಅಮ್ಮ ಅದು ನನ್ನ ದುಡ್ಡಮ್ಮ. ನೆನೆ ನಾನು ಬರುವಾಗ ತಗೊಬಂದಿದ್ದೆ. ಏನು ತಂದಿದ್ದೆ ನೇತ್ರ? ನಾವೇ ನೋಡಿದ್ವಲ್ಲ, ಬರುವಾಗ ಒಂದು ಫೋನ್ ಇಟ್ಕೊಂಡು ಬಂದೆ ಅಷ್ಟೇ. ಅತ್ತೆ ಇದೆಲ್ಲ ನಿಮ್ಮದೇ ದುಡ್ಡು. ಹಾಂ, ಏನು ಹೇಳ್ತಿದ್ದಿ ಪ್ರೇಮ? ನನ್ನ ದುಡ್ಡಾ? ಹೌದು, ಕೊಡಿ ಇಲ್ಲಿಯ ಬ್ಯಾಗು. ನೀವು ಹೋಗಿ ನಿಮ್ಮ ಕಬೋರ್ಡ್ ಒಂದ್ಸತಿ ಚೆಕ್ ಮಾಡ್ಕೊಂಡು ಬನ್ನಿ. ಇರು ಹೋಗಿ ನೋಡ್ಕೊ ಬಂದ್ಬಿಡ್ತೀನಿ. ಏಯ್ ಪ್ರೇಮ, ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಕಣೆ. ನಿನಗೊಂದು ಗತಿ ಕಾಣಿಸ್ತೀನಿ. ನನಗೆ ಗತಿ ಕಾಣಿಸುವಂತೆ ಒಂದು ಸ್ವಲ್ಪ ತಿರು. ನಿನಗೇನು ಗತಿ ಕಾಣಿಸ್ತೀನಿ ನೋಡುವೆ. ಅಯ್ಯೋ ಪಾಪಿ, ಮನೇಲೇ ಕಳ್ತನ ಮಾಡಿದ್ದೇನೆ. ಹಾಂ, ಎಷ್ಟು ಮುದ್ದಾಗಿ ಎಷ್ಟು ಪ್ರೀತಿಯಿಂದ ಬೆಳೆಸಿದ್ನಲ್ಲೇ ನಿನ್ನ. ನೀನು ಕೇಳಿದ್ದೆಲ್ಲ ಕೊಡ್ಸಿದ್ನಲ್ಲೇ. ನಿನ್ಗೇನು ಬೇಕು ಎಲ್ಲ ಕೇಳಕ್ಕೆ ಮುಂಚೆನೇ ಕೊಡ್ತಿದ್ನಲ್ಲೇ. ಅಂಥದ್ರಲ್ಲಿ ನನಗೆ ಮೋಸ ಮಾಡಿ ನನ್ನ ತವೇ ಕಳ್ತನ ಮಾಡ್ಕೊಯ್ತಾ ಇದೆಯಾ? ಅಮ್ಮ ಅದು ಬಾಯಿ ಮುಚ್ಚು, ಹಲ್ಲು ಉದುರಿಸ್ಬಿಡ್ತೀನಿ ಪಾಪಿ ಮುಂಡೆ ತಂದು ನಿನ್ನ. ಹಾಂ, ಏನೇ ಮನೆ ಹಾಳಿ ನನ್ನ ಮನೆನೇ ಹಾಳು ಮಾಡಕ್ಕೆ ನಿಂತಿದ್ಯಾ? ಹಾಂ, ಇವತ್ತೇನಾದ್ರು ಗೊತ್ತಾಗ್ಲಿಲ್ಲ ಅಂತಿದ್ರೆ ಏನು ಮಾಡಬೇಕಾಗಿತ್ತು ನಾನು? ಹಾಂ, ಅಯ್ಯೋ ದೇವ್ರೇ, ನನ್ನ ಮನೇಲೆ ಕಳ್ತನ ಮಾಡಕ್ಕೆ ಬಂದವಳಲ್ಲಪ್ಪ ನನ್ನ ಮಗಳು. ಅಮ್ಮ ತಪ್ಪಾಯ್ತಮ್ಮ, ನನಗೆ ಕ್ಷಮಿಸ್ಬಿಡು. ನಾನು ನಿನ್ನ ಮನೇಲಿ ಕಳ್ತನ ಮಾಡಬೇಕು ಅಂತ ಬರಲಿಲ್ಲಮ್ಮ. ನನ್ನ ಮದುವೆಗೆ ಸ್ವಲ್ಪ ದುಡ್ಡು ಬೇಕಿತ್ತು, ಕೇಳೋಣ ಅಂತ ಬಂದೆ. ನೀನು ಮಲಗಿದ್ದೆ ರಾತ್ರಿ ರೂಮಿಗೆ ಬಂದಾಗ. ಹೆಂಗೆ ಕೇಳೋದು ಅಂತ ಗೊತ್ತಾಗಲಿಲ್ಲ. ಆಮೇಲೆ ಕಬೋರ್ಡ್ ಕೀ ಅಲ್ಲೇ ಬಿಟ್ಬಿಟ್ಟಿದ್ದೆ ನೀನು. ಅದು ಓಪನ್ ಮಾಡಿ ನೋಡಿದಾಗ ತುಂಬ ದುಡ್ಡಿತ್ತು, ಒಡವೆ ಎಲ್ಲ ಇತ್ತು. ಅದಕ್ಕೆ ನನ್ನ ಕಷ್ಟಕ್ಕಾಗತ್ತೆ ಅಂತ ಸ್ವಲ್ಪ ದುಡ್ಡು ಜಾಸ್ತಿ ಎತ್ಕೊಬಿಟ್ಟಮ್ಮ. ಓಹೋ, ರಾತ್ರಿನೇ ಬಂದು ಎಲ್ಲ ಪ್ಲ್ಯಾನ್ ಮಾಡಿದ್ಯಾ? ಅದಕ್ಕೆ ಮಳ್ಳಿ ಹಂಗೆ ಇಷ್ಟೊತ್ತಿಗೆ ಹೊಂಟು ನಿಂತಿದ್ದಿ. ಇಷ್ಟೊತ್ತಾದ್ರೆ ಎದ್ದೇಳ್ತಾನೆ ನಿಂತಿಲ್ವಲ್ಲ ಇವಳು ಅಂತೀನಿ ನಾನು. ಪ್ರೇಮ, ನಿಂಗೆ ಹೆಂಗೆ ಗೊತ್ತಾಯ್ತು? ಅತ್ತೆ ರಾತ್ರಿ ನಾನು ನಿಮ್ಮ ರೂಮಿಗೆ ಬರಲಿಲ್ವಾ ಊಟ ಮಾಡೋಕ್ಕೆ ಎಪ್ಸೋಕ್ಕೆ ಅಂತ. ಆವಾಗ ಕಬೋರ್ಡ್ ಓಪನ್ ಇತ್ತು ಅಂತ ನಾನು ನಿಮ್ಗೆ ಹೇಳಿದೆ. ಕಬೋರ್ಡಿಂದ ಇವಳು ನಿಂತಿದ್ಲು, ನಾನು ಅದನ್ನ ನೋಡಿದೆ. ಇವಳು ನಾನು ನೋಡಿಲ್ಲ ಅಂತ ಇವಳು ಅಂದ್ಕೊಂಡಿದ್ದಾಳೆ. ಅದಕ್ಕೆ ನಾನು ಲಾಕ್ ಮಾಡಿ ಜೋಪಾನವಾಗಿ ಕೀ ನಿಮ್ಮ ಹತ್ರ ಕೊಟ್ಬಿಟ್ಟು ಬಂದೆ. ಆದರೂ ನನಗೇನೋ ಡೌಟ್ ಇತ್ತು. ಆಮೇಲೆ ನೀವು ಮಲ್ಕೊಂಡು ಎಷ್ಟೊತ್ತಾದ್ಮೇಲೆ ಮತ್ತೆ ನಾನು ನಿಮ್ಮ ರೂಮಿಗೆ ಬಂದಿದ್ದೆ. ಆಗ ಇವಳು ಇದನ್ನೆಲ್ಲ ಎತ್ಕೊಂಡು ಬ್ಯಾಗ್ ತುಂಬ್ಕೋತಾ ಇರೋದು ನಾನು ನೋಡಿದೆ. ನಾನು ರಾತ್ರಿ ಏನು ಮಾತಾಡೋದು ಬೇಡ, ಬೆಳಿಗ್ಗೆ ಮಾತಾಡೋಣ ಅಂತ ಸುಮ್ಮನೆ ಹೋದೆ. ನೋಡಿದ್ರೆ ಇಷ್ಟು ಬೇಗ ಎದ್ದೋಡೋಗ್ತಾ ಇದ್ದಾಳೆ ಅವಳು. ಓಹೋ, ಒಳ್ಳೇದಾಯ್ತು ಬಿಡು, ನೀನು ನೋಡಿದ್ದು ಒಳ್ಳೇದಾಯ್ತು. ಅಮ್ಮ ಸಾರಿ ಅಮ್ಮ. ಥೂ, ನಿನ್ನ ಜನ್ಮಕ್ಕಷ್ಟು ಬೆಂಕಿ ಯಾಕ? ಸಾರಿ ಅಂತೆ ಸಾರಿ. ಥೂ ಪ್ರೇಮ, ಇವಳು ಮಕ್ಕಕ್ಕೋಸಿ ದುಡ್ಡು ತೆಗ್ದು ಎಸ್ಬಿಟ್ಟು ಇನ್ನು ಮಿಕ್ಕಿ ತಂದು ಎಲ್ಲ ಕಾರಲ್ಲಿ ಇಡು. ಎಷ್ಟು ಕೊಡಲಿ ಆಯ್ತಾ? ಅವಳಿಗೆ ಎಷ್ಟು ಬೇಕೋ ಕೊಟ್ಟು ಕಳಿಸು. ಇನ್ನೊಂದ್ಸತಿ ಈ ಮನೆ ಕಡೆ ತಿರೋದು ನೋಡಬಾರ್ದು ಅಂತ ಹೇಳಿ ಕಳಿಸು. ನಾನು ಸತ್ರೆ ಇವಳು ನನ್ನ ಮನೆ ತಕ್ಕ ಬರಬಾರ್ದು ಅಂತ ಹೇಳಿ ಕಳಿಸು. ಅಮ್ಮ ಥೂ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.